ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರೋ ಆಸ್ಟ್ರೇಲಿಯಾ ಉಗ್ರದಾಳಿ ಈಗ ಭಾರತದಲ್ಲೂ ಆತಂಕಕ್ಕೆ ಕಾರಣ ಆಗಿದೆ. ಭಾರತದಲ್ಲಿ ತೀವ್ರ ಕಟ್ಟೆಚ್ಚರ ಸಾರಲಾಗಿದೆ. ರಾಷ್ಟ್ರ ರಾಜಧಾನಿ ದಿಲ್ಲಿ, ಬೆಂಗಳೂರು ಮತ್ತು ಮುಂಬೈ ಸೇರಿದ ಹಾಗೆ ದೇಶದ ಹಲವು ಪ್ರಮುಖ ನಗರಗಳಲ್ಲಿ ಯಹೂದಿಗಳು ಹನುಕಾ ಹಬ್ಬ ಮಾಡ್ತಾ ಇದ್ದಾರೆ. ಹೀಗಾಗಿ ಯಹೂದಿಗಳಿಗೆ ರಕ್ಷಣೆ ಕೊಡೋ ಸಲುವಾಗಿ ಕಟ್ಟೆಚ್ಚರ ಸಾರಲಾಗಿದೆ. ಅವ್ರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋಕೆ ಉಗ್ರರು ಸಂಚು ರೂಪಿಸುತ್ತಿದ್ದಾರೆ ಅಂತ ಗುಪ್ತಚರ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಈ ಕ್ರಮ ತಗೊಳ್ಳಲಾಗಿದೆ. ಮೆಟ್ರೋ ಸ್ಟೇಷನ್ಸ್, ರೈಲ್ವೆ ಸ್ಟೇಷನ್ಸ್, ಯಹೂದಿಗಳು ಸಂಭ್ರಮ ಮಾಡೋ ಜಾಗಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಸಂಶಯಾಸ್ಪದ ವ್ಯಕ್ತಿಗಳು ಕಾಣಿಸಿದ್ರೆ ಅವ್ರನ್ನ ವಿಚಾರಿಸಿ ತಪಾಸಣೆ ಮಾಡಲಾಗ್ತಿದೆ. ಈ ಹನುಕಾ ಹಬ್ಬ ಅಂದರೆ ನಮ್ಮಲ್ಲಿ ದೀಪಾವಳಿ ಮಾಡೋ ಥರ ಇದನ್ನು ಬೆಳಕಿನ ಹಬ್ಬ ಅಂತ ಯಹೂದಿಗಳು ಸೆಲೆಬ್ರೇಟ್ ಮಾಡ್ತಾರೆ. 2000 ವರ್ಷಗಳ ಹಿಂದೆ ಯಹೂದಿಗಳು ವಿದೇಶಿ ಆಡಳಿತಗಾರರಿಂದ ಜೆರುಸಲೇಂನಲ್ಲಿರೋ ತಮ್ಮ ದೇಗುಲವನ್ನು ಮರಳಿ ಪಡೆದಿದ್ದರ ನೆನಪಿಗಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಜಗತ್ತಿನ ಎಲ್ಲ ಕಡೆ ಇದನ್ನು ನಡೆಸ್ತಾರೆ. ಆಸ್ಟ್ರೇಲಿಯಾದಲ್ಲೂ ಕೂಡ ಅದೇ ಸಂಭ್ರಮ ಇದ್ದಾಗ ಉಗ್ರ ದಾಳಿಯಾಗಿತ್ತು. ಇನ್ನೊಂದು ಕಡೆ ಆಸ್ಟ್ರೇಲಿಯಾದ ಈ ಬಾಂಡಿ ಬೀಚ್ ಅಂತ ಇಂಡಿಯನ್ ಇಂಗ್ಲೀಷಲ್ಲಿ ಕರೀತಾರೆ, ಹಾಗೆ ಬಾಂಡಾಯ್ ಬೀಚ್ ಅಂತ ಕೂಡ ಕರೀತಾರೆ. ಇಲ್ಲಿ ಈ ದಾಳಿ ಕುರಿತು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈ ದಾಳಿಯಲ್ಲಿ ಉಗ್ರರ ಸ್ವರ್ಗ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬಾಂಡೈ ಬೀಚ್ ಬಳಿ ಭಾನುವಾರ ಸಂಜೆ ಗುಂಡಿನ ದಾಳಿ ನಡೆಸಿದ ಇಬ್ಬರು ಬಂದೂಕುದಾರಿಗಳು ಅಪ್ಪ ಮಗ ಪಾಕ್ ಪ್ರಜೆಗಳು ಅಂತ ಗೊತ್ತಾಗಿದೆ. 50 ವರ್ಷದ ಸಾಜಿದ್ ಅಕ್ರಮ್ ಹಾಗೂ ಆತನ ಮಗ 24 ವರ್ಷದ ನಾವೀದ್ ಅಕ್ರಮ್ ಇವರು ಪಾಕ್ ಪ್ರಜೆಗಳು ಸಿಡ್ನಿಯಲ್ಲಿ ನೆಲೆಸಿದರು. ಹೀಗಂತ ಅಮೆರಿಕನ್ ಇಂಟೆಲಿಜೆನ್ಸ್ ಹಾಗೂ ಘಟನಾ ಸ್ಥಳದಲ್ಲಿ ಸಿಕ್ಕ ನವೀದ್ನ ಡ್ರೈವಿಂಗ್ ಲೈಸೆನ್ಸ್ನಿಂದ ಗೊತ್ತಾಗಿದೆ ಅಂತ ನ್ಯೂ ಸೌತ್ ವೇಲ್ಸ್ನ ಪೊಲೀಸ್ ಕಮಿಷನರ್ ಮಾಲ್ ಲ್ಯಾನ್ಸನ್ ಹೇಳಿದ್ದಾರೆ. ದಾಳಿ ವೇಳೆ ಸಾಜಿದ್ ಅಕ್ರಮ್ನನ್ನು ಹೊಡೆದು ಹಾಕಲಾಗಿತ್ತು, ಆದರೆ ನಾವೀದ್ ಅಕ್ರಮ್ ಗಂಭೀರವಾಗಿ ಗಾಯಗೊಂಡಿದ್ದ. ಹೀಗಾಗಿ ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ನೆಕ್ಸ್ಟ್ ಬೆಂಡೆತ್ತಕ್ಕೆ ಹಾಕಿದೆ ಆತನನ್ನು. ಇನ್ನು ದಾಳಿ ವೇಳೆ ಮೃತಪಟ್ಟ ಸಾಜಿದ್ ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದ. ಈ ಅಪ್ಪ ಮಗ ಇಬ್ಬರು ದಾಳಿಗೂ ಮುನ್ನ ವೀಕೆಂಡ್ನಲ್ಲಿ ಆಸ್ಟ್ರೇಲಿಯಾದ ದಕ್ಷಿಣ ಕರಾವಳಿಯಲ್ಲಿರೋ ಜರ್ವಿಸ್ ಕೊಲ್ಲಿಗೆ ಸ್ವಿಮ್ಮಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತ ತಮ್ಮ ಕುಟುಂಬಸ್ಥರಿಗೆ ಹೇಳಿದರು. ತುಂಬ ಶೆಕೆ ಇದೆ, ನಾವು ಸ್ಕೂಬಾ ಡೈವಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ, ಹೋಗಿ ಬರ್ತೀವಿ ಅಂತ ಹೇಳಿ ಹೋಗಿದ್ರು. ಆದರೆ ಉಗ್ರ ದಾಳಿಯ ಫೋಟೋಸ್ ಮತ್ತು ನ್ಯೂಸ್ ಟಿವಿಲಿ ಬಂದಾಗ ನಂಬಕ್ಕಾಗಲಿಲ್ಲ. ನಿಜ ಹೇಳಬೇಕು ಅಂದರೆ ಅವನು ಒಳ್ಳೆಯ ವ್ಯಕ್ತಿ, ಹೊರಗೆ ಹೆಚ್ಚು ಹೋಗ್ತಾ ಇರಲಿಲ್ಲ, ಫ್ರೆಂಡ್ಗಳು ಹೆಚ್ಚು ಇರಲಿಲ್ಲ, ಕುಡಿತಾ ಇರಲಿಲ್ಲ, ಧೂಮಪಾನ ಮಾಡ್ತಿರಲಿಲ್ಲ, ಕೆಲಸಕ್ಕೆ ಹೋಗ್ತಿದ್ದ, ಮನೆಗೆ ಬರ್ತಿದ್ದ, ಅಷ್ಟೇ, ಎಲ್ಲರೂ ಥರ ಒಳ್ಳೆಯವನಾಗಿದ್ದ ಅಂತ ಉಗ್ರನ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂಥೇಳಿ. ಆ ಗಾದೆ ನೆನಪಾಗತ್ತೆ ಇವ್ರು ಹೇಳ್ತಿರೋದು ನೋಡ್ತಾ ಇದ್ರೆ. ಯಾಕಂದರೆ ತಾಯಿ ಹತ್ರ ಮಗ ಉಗ್ರ ಕೃತ್ಯವನ್ನು ಮಾಡಿಲ್ವಲ್ಲ, ತೋರಿಸ್ಕೊಂಡಿಲ್ವಲ್ಲ, ಹೋಗಿರೋದ್ರೆ ಬೇರೆಯವ್ರ ಜೀವ ಅಲ್ವಾ. ಏನೋ ಈ ಉಗ್ರರು ಪಾರ್ಕ್ ಮಾಡಿದ ಕಾರ್ನಲ್ಲಿ ಸ್ಫೋಟಕ ಮಾತ್ರ ಪತ್ತೆಯಾಗಿರೋದಲ್ಲ, IS ಗುಂಪಿನ ಧ್ವಜಗಳು ಕೂಡ ಪತ್ತೆಯಾಗಿವೆ. ಜಾಗತಿಕ ಉಗ್ರ ಸಂಘಟನೆಗಳೊಂದಿಗೆ ಅವರಿಗೆ ಲಿಂಕ್ ಇರೋ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ಏನು ಈ ಉಗ್ರ ದಾಳಿ ಈ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಬಂದೂಕುದಾರಿಯೊಬ್ಬನಿಂದ ಬಂದೂಕನ್ನು ಕಿತ್ಕೊಂಡಿರೋದಕ್ಕೆ ಎಲ್ಲ ಕಡೆ ಪ್ರಶಂಸೆ ವ್ಯಕ್ತವಾಗ್ತಿದೆ. ವ್ಯಕ್ತಿಯೊಬ್ಬ ಹಿಂದಿನಿಂದ ಬಂದು ಬಂದೂಕುದಾರಿ ಮೇಲೆ ಮುಗಿಬಿದ್ದು ಆತನ ಕೈಲಿದ್ದ ಬಂದೂಕನ್ನು ಕಸ್ಕೊಂಡು ಆತನನ್ನು ಹಿಂದಕ್ಕೆ ಇಟ್ಟಿದ್ದ. ನಂತರ ವ್ಯಕ್ತಿ ಬಳಿ ಮಹಿಳೆಯೊಬ್ಬರು ಓಡ್ ಬಂದು ಆಗ ಇಬ್ಬರೂ ಸೇರಿ ಆತನಿಗೆ ಬಂದೂಕು ತೋರಿಸಿ ಆತನನ್ನು ಹೆಮ್ಮೆಟ್ಟಿಸಿದರು. ಆ ಧೈರ್ಯ ತೋರಿದ ವ್ಯಕ್ತಿಯನ್ನು 43 ವರ್ಷದ ಅಹಮದ್ ಅಲ್ ಅಹಮದ್ ಅಂತ ಗುರುತಿಸಲಾಗಿದೆ. ಈತ ಕೂಡ ಹಣ್ಣಿನ ಅಂಗಡಿಯನ್ನು ಇಟ್ಕೊಂಡಿದ್ದ ವ್ಯಾಪಾರಿನೇ. ನಡ್ಕೊಂಡು ಹೋಗ್ತಿದ್ದಾಗ ದಾರಿಯಲ್ಲಿ ಈ ಬಂದೂಕುದಾರಿಗಳು ದಾಳಿ ಮಾಡ್ತಿರೋದನ್ನು ಕಂಡ ಈ ಅಹಮದ್ ಈ ಧೈರ್ಯವನ್ನು, ಈ ಸಾಹಸವನ್ನು ತೋರಿದ್ದಾರೆ. ಈ ಟೈಮ್ನಲ್ಲಿ ಅವ್ರ ಜೀವನೇ ಹೋಗ್ಬೋದಾಗಿತ್ತು, ಗುಂಡು ಹಾರಿತ್ತು. ಅವ್ರಿಗೂ ಕೂಡ ಕೈಗೆಲ್ಲ ತೋಳಿಗೆಲ್ಲ ಗುಂಡು ಹಾರಿದೆ, ಗಾಯಗೊಂಡಿದ್ದಾರೆ, ಅವರು ಚಿಕಿತ್ಸೆ ಪಡೀತಿದ್ದಾರೆ. ಆದರೂ ಸಾವಿಗೂ ಹೆದರದೆ ಅವರು ಅಲ್ಲಿ ಜನರ ಜೀವ ಉಳಿಸೋಕೆ ಎದೆ ಹೊಡಿದ್ದಾರೆ ಹೋಗಿ ಉಗ್ರನಿಗೆ. ಟ್ರಂಪ್ ಕೂಡ ಈತನಿಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಆ ವ್ಯಕ್ತಿ ಉಗ್ರನ ಕೈಯಿಂದ ಬಂದು ಕಿತ್ಕೊಂಡಿದ್ದಾರೆ, ತುಂಬ ಧೈರ್ಯಶಾಲಿ, ನಾನು ಆತನಿಗೆ ಫುಲ್ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಟ್ರಂಪ್ ಕೂಡ ಹೇಳಿದ್ದಾರೆ. ಹಾಗೆ ಅಧ್ಯಕ್ಷ ಟ್ರಂಪ್, ಅಲ್ಲಿನ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ, ಬ್ರಿಟನ್ನ ಕಿಂಗ್ ಚಾರ್ಲ್ಸ್, ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಯುರೋಪಿಯನ್ ಯೂನಿಯನ್ ಅಧ್ಯಕ್ಷೆ ವಾನ್ ಡೆರ್ ಲಿಯನ್, ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲನಿ ಎಲ್ಲರೂ ಕೂಡ ದಾಳಿಯನ್ನು ಖಂಡಿಸಿದ್ದಾರೆ. ದಾಳಿಗೊಳಗಾದವರ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲದರೊಂದಿಗೆ ಈ ಇದೆಯಲ್ಲ ದೇಶ ಪಾಕಿಸ್ತಾನ ಅಂತ, ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಮಾಯಕ ಜನರ ಮೇಲಿನ ದಾಳಿಯನ್ನು ಖಂಡಿಸ್ತೇವೆ, ಖುದ್ದು ಪಾಕಿಸ್ತಾನ ಭಯೋತ್ಪಾದಕ ದಾಳಿಯ ಬಲಿಪಶುವಾಗಿದೆ ಅಂತ ಮತ್ತೆ ಮಾನ ಮರ್ಯಾದೆ ಬಿಟ್ಟು ಮಾತಾಡಿದ್ದಾರೆ. ಖುದ್ದು ಬಲಿಪಶುವಾಗಿದೆ ಅಂತ ನಿಮ್ಗೆ ಯಾರು ಕೇಳಿದ್ರ ನಿಮ್ದು ಹೆಂಗಿದೆ ಅಂಥೇಳಿ ನಾಚಿಕೆ ಬಿಟ್ಟವರು. ಅಲ್ಲಿ ಇಂಡಿಯಾದಲ್ಲಾದರೂ ಹಾಗೆ ಹೇಳೋದು, ಆಸ್ಟ್ರೇಲಿಯಾದಲ್ಲಾದರೂ ಹಾಗೆ ಹೇಳೋದು, ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡ್ಕೊಂಡು ಅನ್ನೋ ರೀತಿಯಲ್ಲಿ. ಯಾಕೆ ನಿಮ್ಮವರೇ ಹೋಗಿ ಎಲ್ಲ ಕಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಾಯನೇ ಬಿಡೋದಿಲ್ಲ. ಈ ಅಧ್ಯಕ್ಷನೂ ಅಷ್ಟೇ, ಈ ಶಾಬಾಜ್ ಶರೀಫು ಅಷ್ಟೇ, PM. ಈಗ ಮತ್ತು ಪಾಕಿಸ್ತಾನದವರಲ್ಲ ಅವರಿಬ್ಬರು ಕೂಡ, ಅಲ್ಲಿ ಪಾಕ್ ಮೂಲದವರೇ ಅಲ್ವಾ ಆಸ್ಟ್ರೇಲಿಯಾದಲ್ಲಿ ಮಾಡಿರೋದು ಕೂಡ. ಅದ್ರ ಬಗ್ಗೆ ಏನು ಉಸಿರೇ ಇಲ್ಲ. ಮತ್ತೊಂದು ಕಡೆ ಸಿರಿಯಾದಲ್ಲಿ ಅಮೆರಿಕ ಸೇನೆ ಮೇಲೆ ನಡೆದ ಉಗ್ರ ದಾಳಿ ಸಂಬಂಧ 5 IS ಶಂಕಿತರನ್ನು ಅರೆಸ್ಟ್ ಮಾಡಲಾಗಿದೆ.
ಸಿರಿಯಾದಲ್ಲಿ ಈ ದಾಳಿ ನಡೆದ ಬೆನ್ನಲ್ಲೇ ನಾವು ದಾಳಿಕೋರರಿಗಾಗಿ ಅಂತಾರಾಷ್ಟ್ರೀಯ ಪಡೆಗಳೊಂದಿಗೆ ಸೇರಿ ಜಾಯಿಂಟ್ ಆಪರೇಷನ್ ನಡೆಸಿದ್ವಿ. ಅದರ ಭಾಗವಾಗಿ 5 ಹಿಡಿದು ಹಾಕಿದ್ದೀವಿ. ದಾಳಿ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದೀವಿ ಅಂತ ಸಿರಿಯಾದ ಆಂತರಿಕ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಸಿರಿಯಾದ ಪಾಲ್ಮೀರಾ ಅನ್ನೋ ಕಡೆ ನಡೆದ ದಾಳಿಯಲ್ಲಿ 2 ಅಮೆರಿಕನ್ ಸೈನಿಕರು ಸೇರಿ 3 ಮೃತಪಟ್ಟಿದ್ರು. 3 ಗಂಭೀರವಾಗಿ ಗಾಯಗೊಂಡಿದ್ರು. ನಾವು ಸೀರಿಯಸ್ ಪ್ರತಿಕಾರ ಹೇಳ್ತೀವಿ ಅಂತ ಟ್ರಂಪ್ ಆರ್ಭಟಿಸಿದ್ರು. ಏನು ಜಮ್ಮು ಕಾಶ್ಮೀರ ಪೊಲೀಸರು ಪುಲ್ವಾಮಾದ ಅವಂತಿಪೋರಾ ಮೂಲದ 40 ಜನರ ವಿರುದ್ಧ ಚಾರ್ಜ್ ಶೀಟ್ ದಾಖಲಿಸಿದ್ದಾರೆ. ಈ 40 ಜನ 1990ರಿಂದ 2000ನೇ ಇಸ್ವಿ ನಡುವೆ ಶಸ್ತ್ರಾಸ್ತ್ರ ತರಬೇತಿಗಾಗಿ ಅಕ್ರಮವಾಗಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇವರೆಲ್ಲ ಟ್ರೈನಿಂಗ್ ಪಡೆದು ವಾಪಸ್ ಬಂದಿದ್ದಾರೆ. ಸದ್ಯ ಇವರ ವಿರುದ್ಧ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಚಾರ್ಜ್ ಶೀಟ್ ಹಾಕಲಾಗಿದೆ. ಈ ಕ್ರಮದಿಂದ ಈ 40 ಜನರನ್ನ ಘೋಷಿತ ಅಪರಾಧಿಗಳು ಅಂತ ಅನೌನ್ಸ್ ಮಾಡೋದಕ್ಕೆ ಹಾಗೂ ದೇಶದಲ್ಲಿ ಇಲ್ಲದೇ ಇದ್ರೂ ಕೂಡ ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ಕಂಟಿನ್ಯೂ ಮಾಡೋಕೆ ಮುಂದೆ ಸಾಧ್ಯ ಆಗುತ್ತೆ. ಜೊತೆಗೆ ತನಿಖಾ ಸಂಸ್ಥೆಗಳು ಇವರನ್ನ ಹಿಡಿದು ಹಾಕೋಕೆ ಇಂಟರ್ಪೋಲ್ ಸಹಾಯ ಕೂಡ ಪಡೆಯಬಹುದು. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಏನೊಂದು ಕಡೆ ಈಶಾನ್ಯ ರಾಜ್ಯ ಅಸ್ಸಾಂನಲ್ಲಿ ರೋಹಿಂಗ್ಯಾ ಸಮುದಾಯಕ್ಕೆ ಸೇರಿದ 7 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಇವರೆಲ್ಲ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶ ಮಾಡಿ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ರು. ಆಗ ಇವರನ್ನ ಹಿಡಿದು ಹಾಕಲಾಗಿದೆ. ಪರಿಶೀಲನೆ ಮಾಡಿ ನಂತರ ಅವರನ್ನ ಬಾಂಗ್ಲಾಗೆ ಕಳಿಸ್ತೀವಿ ಅಂತ ಅಸ್ಸಾಂ ಪೊಲೀಸರು ಹೇಳಿದ್ದಾರೆ. ಏನೋ ಬಾಂಗ್ಲಾದಲ್ಲಿ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆದ ಬೆನ್ನಲ್ಲೇ ಅಪರಿಚಿತರು ದೊಡ್ಡ ದಾಳಿ ಮಾಡಿದ್ದಾರೆ. ಬಾಂಗ್ಲಾದಲ್ಲಿ ಭಾರತ ವಿರೋಧಿ, ಹಸೀನಾ ವಿರೋಧಿ ಅಂತ ಕರೆಸಿಕೊಳ್ಳೋ ಎನ್ಕಿಲಾಬ್ ಮಂಚ್ ಅನ್ನೋ ಸಂಘಟನೆಯ ವಕ್ತಾರ ಶರೀಫ್ ಒಸ್ಮಾನ್ ಹದಿ ಅನ್ನೋದನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. 3 ಬೈಕ್ಗಳ ಮೇಲೆ ಬಂದ 3 ಅಪರಿಚಿತರು ಹಾಡ ಹಗಲೇ ಗುಂಡಿನ ದಾಳಿ ಮಾಡಿ ಪರಾರಿಯಾಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಈತನ ಜೀವ ಉಳಿದಿದೆ. ಸದ್ಯ ಗಂಭೀರ ಸ್ಥಿತಿಯಲ್ಲಿದ್ದಾನೆ. ಶುಕ್ರವಾರ ದಾಳಿಯಾಗಿದೆ. ಈತನ ಹತ್ಯೆ ಪ್ರಯತ್ನ ನಡೀತಾ ಇದ್ದ ಹಾಗೆ ಯೂನಸ್ನ ಮಧ್ಯಂತರ ಸರ್ಕಾರ ದಾಳಿಕೋರರನ್ನ ಅರೆಸ್ಟ್ ಮಾಡಿ ನಮಗೆ ಕೊಡಿ, ನಿಮ್ಮ ದೇಶಕ್ಕೆ ಓಡಿದ್ದಾರೆ ಅಂತ ಭಾರತಕ್ಕೆ ಒತ್ತಾಯ ಮಾಡಿದೆ. ದಾಳಿಕೋರರು ಭಾರತಕ್ಕೆ ಓಡಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ ಅಂತ ಢಾಕಾ ಪೊಲೀಸರು ಯೂನಸ್ ಸರ್ಕಾರಕ್ಕೆ ಹೇಳಿದ್ರು. ಆದರೂ ಕೂಡ ಯೂನಸ್ ಸರ್ಕಾರ ಈ ಥರ ಭಾರತದ ಮೇಲೆ ಹಾಕ್ತಾ ಇದೆ. ಬಾಂಗ್ಲಾದಲ್ಲಿರೋ ಭಾರತದ ಹೈಕಮಿಷನರ್ ಪ್ರಣಯ್ ವರ್ಮಾರನ್ನ ಕರೆಸಿ ಭಾರತಕ್ಕೆ ಬಂದಿದ್ರೆ ಅವ್ರನ್ನ ಹಿಡಿದುಕೊಡಿ ಅಂತ ಹೇಳಿ ಆಗ್ರಹ ಮಾಡಿದೆ. ಏನೋ ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಆರ್ಭಟ ಕಂಟಿನ್ಯೂ ಆಗಿದೆ. ಈಗ ಮತ್ತೆ ಇಸ್ರೇಲ್ ಲೆಬನಾನ್ಗೆ ನುಗ್ಗಿ ದಾಳಿ ಮಾಡಿದೆ. ಡ್ರೋನ್ ದಾಳಿ ಮಾಡಿ 3 ಹೆಜ್ಬುಲ್ಲಾ ಆಪರೇಟಿವ್ಸ್ ಅನ್ನು ಹೊಡೆದು ಹಾಕಿದೆ. ಹೆಜ್ಬುಲ್ಲಾಗಳ ಸೀನಿಯರ್ ಲೀಡರ್ ಜಕಾರಿಯಾ ಯಾಹಿಯಾ ಅಲ್ ಹಜ್ ಸೇರಿ 3ರನ್ನ ಇಸ್ರೇಲ್ ಮುಗಿಸಿದೆ. ದಕ್ಷಿಣ ಲೆಬನಾನ್ನ ಯಾತೆರ್, ಸಫದ್ ಅಲ್ ಬತಿಕ್ ಮತ್ತು ಜೌಯಾ ಹಳ್ಳಿಗಳಲ್ಲಿ ವಾಹನಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಈ ದಾಳಿ ಮಾಡಿದೆ. ಇವರೆಲ್ಲ ಹೆಜ್ಬುಲ್ಲಾಗಳ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಪುನರ್ ನಿರ್ಮಾಣ ಮಾಡ್ತಾ ಇದ್ರು. ಹೀಗಾಗಿ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಏನೋ ಹೆಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಸೇನೆ ದಾಳಿ ಮಾಡ್ತಿರೋ ಟೈಮ್ನಲ್ಲಿ ಇರಾನ್ ದೊಡ್ಡ ಹೇಳಿಕೆ ಕೊಟ್ಟಿದೆ. ನಾವು ಹೆಜ್ಬುಲ್ಲಾಗಳಿಗೆ ಫುಲ್ ಸಪೋರ್ಟ್ ಕೊಡ್ತೀವಿ ಅಂತ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈರ್ ಹಿರಿಯ ಸಲಹೆಗಾರ ಅಲಿ ಅಕ್ಬರ್ ವೆಲೈತಿ ಹೇಳಿಕೆ ಕೊಟ್ಟಿದ್ದಾರೆ. ಝೈನಿಸಮ್ ಅನ್ನು ಎದುರಿಸುವಲ್ಲಿ ಹೆಜ್ಬುಲ್ಲಾ ಪ್ರಮುಖ ರೋಲ್ ನಿಭಾಯಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅಂದರೆ ಯಹೂದಿಗಳನ್ನು ಎದುರಿಸುವಲ್ಲಿ ಅಂತ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ 4 ವರ್ಷ ಆಗ್ತಿರೋ ಹೊತ್ತಲ್ಲಿ ಯುಕ್ರೇನ್ನ ಜೆಲೆನ್ಸ್ಕಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನ್ಯಾಟೋಗೆ ಸೇರೋ ಯುಕ್ರೇನ್ನ ದೀರ್ಘಕಾಲದ ಮಹತ್ವಾಕಾಂಕ್ಷೆಯನ್ನ ಬಿಡೋದಾಗಿ ಘೋಷಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪಶ್ಚಿಮ ರಾಷ್ಟ್ರಗಳು ನಮಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡಬೇಕು ಅಂದಿದ್ದಾರೆ. ನ್ಯಾಟೋನೇ ಸೆಕ್ಯೂರಿಟಿ ಗ್ಯಾರಂಟಿ. ಅದಕ್ಕೆ ಸೇರೋಕ್ಕೆ ಬೇಕಾದ್ರೆ ಪುಟಿನ್ಗೋಸ್ಕರ ಡ್ರಾಪ್ ಮಾಡ್ತಾರಂತೆ. ಪುಟಿನ್ ಕೇಳಲ್ವಲ್ಲ, ಇಲ್ಲಾಂದರೆ ಬೇರೆ ಥರದ ಸೆಕ್ಯೂರಿಟಿ ಗ್ಯಾರಂಟಿ ಕೊಡಬೇಕಂತೆ. ಏನು ಗ್ಯಾರಂಟಿ, ಅದು ಏನು ಕೊಡ್ತಾರಂತ, ಏನು ಅದಕ್ಕೆ ಆಧಾರ ಏನು? ರಷ್ಯಾಗೆ ಯುಕ್ರೇನ್ ಭೂಪ್ರದೇಶವನ್ನು ಬಿಟ್ಟುಕೊಡೋ ಪ್ರಸ್ತಾವನೆ ಮಾತ್ರ ಆಗಲ್ಲ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಈಗ ನಾವೆಷ್ಟು ವಶಪಡಿಸ್ಕೊಂಡಿದ್ದೀವೋ ಅದನ್ನು ಕೊಡಲೇಬೇಕು ಅಂತಲೂ ಈಗ ಪುಟಿನ್ ಕೇಳ್ತಿದಾರಲ್ಲ, ಅದು ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದು ಅಮೆರಿಕದ ಟ್ರಂಪ್ ಆಡಳಿತ H-1B ಮತ್ತು H-4B ವೀಸಾ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಚೆಕ್ ಮಾಡೋಕೆ ಶುರು ಮಾಡಿದೆ. ಡಿಸೆಂಬರ್ 15ರಿಂದಲೇ ಕ್ರಮ ಜಾರಿಗೆ ಬಂದಿದೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಈ ಕುರಿತು ಆದೇಶ ಹೊರಡಿಸಿದೆ. ಅರ್ಜಿದಾರರ ಐಡೆಂಟಿಟಿ, ಬ್ಯಾಕ್ಗ್ರೌಂಡ್, ಅವರ ಆಕ್ಟಿವಿಟೀಸ್ ಏನು ಅಂತ ಚೆಕ್ ಮಾಡೋಕೆ ಟ್ರಂಪ್ ಆಡಳಿತ ಕ್ರಮವನ್ನು ಜಾರಿಗೆ ತಂದಿದೆ. ಹಿಂದೂ ದೇಗುಲ ವಿಚಾರವಾಗಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವೆ ಸಂಘರ್ಷ ಜಾಸ್ತಿ ಆಗ್ತಿದೆ. ಈಗ ಥೈಲ್ಯಾಂಡ್ ತನ್ನ ಗಡಿ ಚೆಕ್ ಪೋಸ್ಟ್ಗಳಿಂದ ಸಪ್ಲೈ ಆಗ್ತಾ ಇದ್ದ ಫ್ಯೂಲ್ ಶಿಪ್ಮೆಂಟ್ಗಳನ್ನು ಬಂದ್ ಮಾಡಿದೆ. ಇಂಧನ ಕಾಂಬೋಡಿಯಾ ಸೈನಿಕರ ಕೈ ಸೇರ್ತಿದೆ ಅನ್ನೋ ಮಾಹಿತಿ ಬಂದ ಬೆನ್ನಲ್ಲೇ ಲಾವೋಸ್ಗೆ ಹೋಗೋ ಇಂಧನ ಸಾಗಾಣಿಕೆಯನ್ನ ಥೈಲ್ಯಾಂಡ್ ಕಟ್ ಮಾಡಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಥೈಲ್ಯಾಂಡ್ ಕಾಂಬೋಡಿಯಾ ನಡುವೆ ಕದನ ವಿರಾಮ ಆಗಿದೆ ಅಂತ ಹೇಳ್ತಾ ಇದ್ರು ಕೂಡ ಗಡಿಯಲ್ಲಿ ಹೊಡೆದಾಟ ಕಂಟಿನ್ಯೂ ಆಗಿದೆ. 817 ಕಿಲೋಮೀಟರ್ ಉದ್ದದ ಗಡಿ ಉದ್ದಕ್ಕೂ ಸಂಘರ್ಷ ನಡೀತಾ ಇದೆ. ಕಳೆದ 8 ದಿನಗಳಿಂದ ನಡೀತಾ ಇರೋ ಸಂಘರ್ಷದಲ್ಲಿ 2 ಕಡೆಯವರು ಸೇರಿ 38 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಲಕ್ಷಾಂತರ ಜನರನ್ನ ಗಡಿ ಪ್ರದೇಶದಿಂದ ಸ್ಥಳಾಂತರ ಮಾಡಲಾಗಿದೆ. ಕೆನಡಾದಲ್ಲಿ ಪಂಜಾಬ್ ಮೂಲದ 2 ಯುವಕರ ಹತ್ಯೆಯಾಗಿದೆ. ಇವರನ್ನ 27 ವರ್ಷದ ಗುರ್ದೀಪ್ ಸಿಂಗ್ ಮತ್ತು 18 ವರ್ಷದ ರಣವೀರ್ ಸಿಂಗ್ ಅಂತ ಗುರುತಿಸಲಾಗಿದೆ. ಕೆನಡಾದ ಎಡ್ಮಾಂಟನ್ ಅನ್ನೋ ಕಡೆ ಈ ದಾಳಿ ಮಾಡಲಾಗಿದೆ. ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿದ್ರು. ತಮ್ಮ ಫ್ರೆಂಡ್ಸ್ ಒಟ್ಟಿಗೆ ಪಾರ್ಟಿ ಮಾಡೋಕೆ ಹೋಗಿದ್ದಾಗ ದಾಳಿ ಮಾಡಲಾಗಿದೆ. ಕೆನಡಾ ಪೊಲೀಸರು ಪಂಜಾಬ್ ಮೂಲದ ಕೆಲ ಯುವಕರನ್ನ ಅರೆಸ್ಟ್ ಮಾಡಿ ಈಗ ಯಾಕೆ ಅಂತ ಹೇಳಿ ತನಿಖೆ ನಡೆಸ್ತಾ ಇದ್ದಾರೆ. ಭಾರತ ಸೌತ್ ಆಫ್ರಿಕಾ ನಡುವೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆದ 3ನೇ T20 ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ಲೆಫ್ಟ್ ಹ್ಯಾಂಡರ್ ತಿಲಕ್ ವರ್ಮಾ ಹೊಸ ಸಾಧನೆ ಮಾಡಿದ್ದಾರೆ. T20 ಕ್ರಿಕೆಟ್ನಲ್ಲಿ ಎದುರಾಳಿ ತಂಡವೊಂದರ ವಿರುದ್ಧ ರನ್ ಚೇಸ್ನಲ್ಲಿ ಅತಿ ಹೆಚ್ಚು ಬ್ಯಾಟಿಂಗ್ ಆವರೇಜ್ ಹೊಂದಿದ ಭಾರತೀಯ ಆಟಗಾರ ಅಂತ ಕರೆಸಿಕೊಂಡಿದ್ದಾರೆ.
ಕನಿಷ್ಠ 300 ರನ್ ಹೊಡೆದ ಭಾರತೀಯ ಆಟಗಾರರ ಬ್ಯಾಟಿಂಗ್ ಎವರೇಜ್ ತಗೊಂಡ್ರೆ ಕೊಹ್ಲಿದು ಮುಂಚೆ ಪಾಕ್ ವಿರುದ್ಧ 70.28 ಇತ್ತು. ಆದರೆ ಈಗ ದಕ್ಷಿಣ ಆಫ್ರಿಕಾ ವಿರುದ್ಧ ತಿಲಕ್ ಅವರ ಬ್ಯಾಟಿಂಗ್ ಎವರೇಜ್ 70.50 ಆಗಿದೆ. ಧರ್ಮಶಾಲಾದಲ್ಲಿ ನಡೆದ ಮ್ಯಾಚ್ನಲ್ಲಿ 34 ಬಾಲ್ಗಳಲ್ಲಿ 25 ರನ್ ಗಳಿಸಿ ಅಜೇಯರಾಗಿ ಉಳಿದು ತಿಲಕ್ ಈ ಸಾಧನೆ ಮಾಡಿದ್ದಾರೆ. ಇನ್ನು ಧರ್ಮಶಾಲಾದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಹರಿಣಗಳು ಸೌತ್ ಆಫ್ರಿಕನ್ಸ್ ನಿಗದಿತ 20 ಓವರ್ಗಳಲ್ಲಿ 117 ರನ್ಗೆ ಆಲ್ಔಟ್ ಆದರು. ಹೀಗಾಗಿ ಸುಲಭ ಗುರಿಯನ್ನು ಬೆನ್ನತ್ತಿದ್ದ ಭಾರತ 15.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 120 ರನ್ ಗಳಿಸಿ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಮೂಲಕ 5 ಪಂದ್ಯಗಳ T20 ಸರಣಿಯಲ್ಲಿ 2-1 ಮುನ್ನಡೆಯನ್ನು ಭಾರತ ಪಡ್ಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.